ಇನ್ನು ತಮಿಳುನಾಡಿನಲ್ಲಿ 7,000 ಜನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. 147 ಆಶ್ರಯ ಶಿಬಿರಗಳನ್ನು ತೆರೆದಿದ್ದಾರೆ. ಸ್ಥಳಾಂತರ ಮಾಡುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸರ್ಕಾರ ಈ ಕೆಲಸ ಮಾಡ್ತಾ ಇದೆ. ಕೆಲ ಪ್ರದೇಶಗಳಲ್ಲಿ 5 ಅಡಿಗೂ ಹೆಚ್ಚಾಗಿ ನೀರಿನ ಮಟ್ಟ ಏರಿಕೆಯಾಗಿದೆ. ರಸ್ತೆ ಜನವಸತಿ ಪ್ರದೇಶಗಳಲ್ಲಿ 5 ಅಡಿಗೂ ಹೆಚ್ಚು ನೀರು ನಿಂತ್ಕೊಂಡಿದೆ. ಸಂಕಷ್ಟ ಎದುರಿಸ್ತಾ ಇರುವ 500ಕ್ಕೂ ಹೆಚ್ಚು ಮನೆ ನಿವಾಸಿಗಳು. ಇನ್ನು ಸದ್ಯ 100ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತವಾಗಿ ಭಾರತೀಯ ಸೇನೆ ಹೊರಗಡೆ ಕರೆತಂದಿದೆ. ಇನ್ನು 2 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಹಲವು ಕಡೆಗಳಲ್ಲಿ ರಸ್ತೆ ಕೊಚ್ಚಿ ಹೋಗಿದ್ದು ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 1.129 ಹೆಕ್ಟೇರ್ಗೂ ಹೆಚ್ಚು ಭೂಮಿಯಲ್ಲಿ ಬೆಳೆದಂತಹ ಬೆಳೆ ನಾಶವಾಗಿದೆ. ಸದ್ಯದ ತಮಿಳುನಾಡಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಒಂದು ಭಾಗದ ರಸ್ತೆ ಕುಸಿತ ಕಂಡು ವಾಹನಗಳೆಲ್ಲವೂ ಕೂಡ ಕೆಳಗಡೆ ಹೋಗಿದ್ದಾವೆ. ಡ್ಯಾಮೇಜ್ ಆಗಿರುವಂತಹ ದೃಶ್ಯ ಗಮನಿಸಬಹುದಾಗಿದೆ. 2 ದೃಶ್ಯ, ನಿನ್ನೆ ಮತ್ತು ಇವತ್ತು, ಬಿಫೋರ್ ಮತ್ತೆ ಆಫ್ಟರ್ ಅನ್ನುವಂಥ ದೃಶ್ಯ ಗಮನಿಸ್ತಾ ಇದ್ರಿ. ನಿನ್ನೆ ಈ ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು. ಸೊ ಹಾಗಾಗಿ ನೀರಿನ ಪ್ರವಾಹ ಕೂಡ ಹೆಚ್ಚಾಯಿತು. ಹಾಗಾಗಿ ರಸ್ತೆ ಬದಿ ನಿಲ್ಲಿಸಿದಂತಹ ವೆಹಿಕಲ್ ಆಗಿರಬಹುದು, ಬಸ್ ಆಗಿರಬಹುದು, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ವು. ಆದರೆ ಈಗ ನೀರಿನ ಪ್ರಮಾಣ ತಗ್ಗಿದೆ. ಬಸ್ಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಭಾಗದ ರಸ್ತೆ ಅಂತಂತೂ ಅದು 2 ವೇ ದೃಶ್ಯ ಅದು ಗಮನಿಸ್ತಾ ಇರೋದು ನೀವು. ಒಂದು ಭಾಗದ ರಸ್ತೆ ಏನಿದೆ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ. ಅಲ್ಲಿ ನಿಲ್ಲಿಸಿದಂತಹ ಪಾರ್ಕ್ ಮಾಡಿದಂತಹ ಬಸ್ ಆಗಿರಬಹುದು, ಬೇರೆ ಕಾರ್ ಆಗಿರಬಹುದು, ಬೇರೆ ವಾಹನಗಳಾಗಿರಬಹುದು, ಎಲ್ಲವೂ ಡ್ಯಾಮೇಜ್ ಆಗಿರುವಂತಹ ದೃಶ್ಯ ಗಮನಿಸಬಹುದು. ತಮಿಳುನಾಡಿನ ಬೇರೆ ಬೇರೆ ಭಾಗದಲ್ಲಿ ಇಂತಹ ಮನ ಮಿಡಿಯುವ ದೃಶ್ಯ ನಮಗೆ ಕಾಣಸಿಗ್ತಾ ಇದೆ. ಇನ್ನು 2-3 ದಿನಗಳ ಕಾಲ ಫೆಂಗಲ್ನ ಎಫೆಕ್ಟ್ ಇರುತ್ತೆ. ಅದಾದ ನಂತರ ಮಳೆಯ ಆಫ್ಟರ್ ಎಫೆಕ್ಟ್ ಇದೆಯಲ್ಲ, ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಜನರಿಗೆ ಸಾಧ್ಯವಾಗೋದಿಲ್ಲ. ಈಗಂತೂ ಬೇರೆ ಬೇರೆ ಶಿಬಿರಗಳಲ್ಲಿ, ಸಾಂತ್ವನ ಕೇಂದ್ರದಲ್ಲಿ ಜನ ವಾಸ ಮಾಡ್ತಿದ್ದಾರೆ. ಮರಳಿ ತಮ್ಮ ಮನೆಗೆ ಹೋಗಬೇಕು, ಮನೆಯಲ್ಲಿರುವಂಥ ವಸ್ತುಗಳನ್ನು ನೋಡಬೇಕು, ಮನೆಯಲ್ಲಿ ಇದ್ದಂತಹ ಆ ಮೂಕ ಪ್ರಾಣಿಗಳನ್ನು ನೋಡಬೇಕು, ಏನಾಗಿದೆ, ಮನೆಯಲ್ಲಿರುವಂಥ ವಸ್ತು ಸರಿಯಾಗಿದೆಯೋ ಇಲ್ವೋ ಅದನ್ನು ರಿಪೇರಿ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕು. ಸೊ ಇದೆಲ್ಲ ಈ ತಮಿಳುನಾಡಿನ ಈ ಎಲ್ಲ ಭಾಗದ ಸುಮಾರು 11-12 ಜಿಲ್ಲೆಯ ಜನರ ಪಾಡು ಇದೇ ಆಗ್ಬಿಟ್ಟಿದೆ. ಈವರೆಗೂ ಸುಮಾರು 7,000 ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ಕಾಂಚೀಪುರಂ ಆಗಿರಬಹುದು, ಚೆಂಗಲ್ಪಟ್ಟು ಆಗಿರಬಹುದು, ವಿಲ್ಲುಪುರಂ ಆಗಿರಬಹುದು, ರಾಣಿಪೇಟೆ ಆಗಿರಬಹುದು, ವೆಲ್ಲೂರು ಆಗಿರಬಹುದು, ತಿರುಪತ್ತೂರು ಆಗಿರಬಹುದು ಮತ್ತು ತಿರುವಣ್ಣಾಮಲೈ ಆಗಿರಬಹುದು. ಸೊ ಅಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆಯೋ ಆ ಭಾಗದ ಜನರನ್ನ ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಳೆ ಕಮ್ಮಿ ಆದ ನಂತರ ಆ ಜನ ಮತ್ತೆ ತಮ್ಮ ಮನೆಗೆ ಹೋದಾಗ ಅವರಿಗೆ ದೊಡ್ಡ ಆಘಾತ ಎದುರಾಗುತ್ತೆ. ಸೊ ಸದ್ಯದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಗುಡ್ಡ ಕುಸಿತದಿಂದ ಕೆಸರು ಮಿಶ್ರಿತ ನೀರು ರಸ್ತೆ ಮೇಲೆ ಹರಿತಾ ಇರುವಂತಹ ದೃಶ್ಯ. ಮೋಸ್ಟ್ಲಿ ಇದು ತಿರುವಣ್ಣಾಮಲೈನ ದೃಶ್ಯ ಅಂತ ಅನಿಸುತ್ತೆ. ಸೊ ಜನ ಹೊರಗಡೆ ಬರೋದಕ್ಕೆ ಹರಸಾಹಸ ಪಡುವಂತಾಗಿದೆ, ಹೈರಾಣಾಗ್ಬಿಟ್ಟಿದ್ದಾರೆ. ಹೊರಗಡೆ ಬರೋದು ಕಷ್ಟ ಸಾಧ್ಯವಾಗ್ಬಿಟ್ಟಿದೆ. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಜನರಂತೂ ಯಾಕಪ್ಪ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನುವಂತಹ ಪ್ರಶ್ನೆ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ. ತಮಿಳುನಾಡಿನ ಇನ್ನಷ್ಟು ವಿಜುವಲ್ಸ್ಗಳು ನಮಗೆ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಭಾಗದಲ್ಲಿ ಆ ಡ್ಯಾಮ್ನ ಗೇಟ್ ಕ್ಲೋಸ್ ಮಾಡಿದ್ರು ಕೂಡ ನೀರಿನ ಪ್ರಮಾಣ ಜಾಸ್ತಿಯಾಗಿ ಹರಿತಾ ಇದೆ. ಸೊ ಆ ದೃಶ್ಯ. ಮತ್ತೊಂದು ಭಾಗದಲ್ಲಿ ಒಂದು ಭಾಗದ ರಸ್ತೆ ಸಂಪೂರ್ಣವಾಗಿ ಆ ಮಳೆ ನೀರಿಗೆ, ಈ ಸೈಕ್ಲೋನ್ನ ಎಫೆಕ್ಟ್ಗೆ ಕೊಚ್ಕೊಂಡು ಹೋಗಿದೆ. ಅಲ್ಲಿ ರಸ್ತೆ ಇತ್ತೋ ಇಲ್ವೋ, ಗಿಡ ಮರಗಳು ಇದ್ವೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದು ಒಂದು ಜನವಸತಿ ಪ್ರದೇಶ. ತಮಿಳುನಾಡಿನ ದೃಶ್ಯ 3ರಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ಜನವಸತಿ ಪ್ರದೇಶ. ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಅಣೆಕಟ್ಟಾಗಿರಬಹುದು ಅಥವಾ ಚಿಕ್ಕ ಚಿಕ್ಕ ಡ್ಯಾಮ್ಗಳಾಗಿರಬಹುದು ಮತ್ತು ಈ ಚಿಕ್ಕ ಸೇತುವೆಗಳಾಗಿರಬಹುದು, ಅವು ಒಡೆದು ನೀರು ಹರ್ಕೊಂಡು ಬರ್ತಾ ಇದೆ. ಸೊ ಈ ಕೃಷ್ಣಗಿರಿ ಆಗಿರಬಹುದು, ತಿರುವಣ್ಣಾಮಲೈ ಆಗಿರಬಹುದು, ಈ ಎಲ್ಲ ಭಾಗದಲ್ಲಿ ನಾವು ಬೆಟ್ಟಗುಡ್ಡದ ಪ್ರದೇಶ ಅದು. ಸೊ ಬೆಟ್ಟಗುಡ್ಡದ ಪ್ರದೇಶದಿಂದಲೂ ಕೂಡ ಅಧಿಕ ಪ್ರಮಾಣದಲ್ಲಿ ನೀರು ಹರ್ಕೊಂಡು ಬರ್ತಾ ಇದೆ. ಕೆಸರು ಮಿಶ್ರಿತ ನೀರು. ಆ ಕೆಸರು ಮಿಶ್ರಿತ ನೀರನ್ನು ಸದ್ಯಕ್ಕೆ ನಾವು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.